ನಾಡಿನಲ್ಲಿ ನವಜಾತ ಶಿಶು ಮಾರಾಟ ಜಾಲ ಪತ್ತೆ ಆಗಿದೆಯಾ ಹಾಗಿದ್ರೆ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಅವಿವಾಹಿತೆಯೊಬ್ಬರು ಜನ್ಮ ನೀಡಿದ ಗಂಡು ಶಿಶುವನ್ನ ಮಾರಾಟ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ತಾಯಿ, ಅಂಗನವಾಡಿ ಕಾರ್ಯಕರ್ತೆ ಸೇರಿ ಈಗ 5 ಬಂಧನ ಕೂಡ ಆಗಿರುವಂಥದ್ದು. ಕುಣಿಗಲ್ ಪೊಲೀಸರಿಂದ ಬಂಧನ ಮಾಡಿ ತೀವ್ರ ವಿಚಾರಣೆ ನಡೀತಾ ಇದೆ. 60,000ಕ್ಕೆ ನವಜಾತ ಶಿಶು ಗಂಡು ಮಗುವನ್ನ ಮಾರಾಟ ಮಾಡಿದ ಅಂಗನವಾಡಿ ಕಾರ್ಯಕರ್ತೆ ಅಂತ ಹೇಳಲಾಗ್ತಿದೆ. ಯುವತಿ ಅಂದ್ರೆ ಅವಿವಾಹಿತೆ ಮಗುವನ್ನ ನಿರಾಕರಣೆ ಮಾಡಿದ್ದಕ್ಕೆ ಮಾರಾಟ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಕಲ್ಪತರು ನಾಡಿನಲ್ಲಿ ನವಜಾತ ಶಿಶು ಮಾರಾಟ ಜಾಲ ಪತ್ತೆಯಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂಥದ್ದು. ನೋಡಿ, ಇದೇ ಫೆಬ್ರವರಿ 20ರಂದು ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಮಾಗಡಿಯ ಅವಿವಾಹಿತೆಯೊಬ್ಬರು ಮಗುವಿಗೆ ಜನ್ಮವನ್ನ ಕೊಡ್ತಾರೆ. ಆದರೆ ಆಕೆ ಮಗುವನ್ನ ಕರೆದುಕೊಂಡು ಹೋಗೋದಕ್ಕೆ ನಿರಾಕರಿಸ್ತಾರೆ. ಮದುವೆ ಆಗಿಲ್ಲ, ಹೇಗೆ ಒಪ್ಕೊಳ್ತಾರೆ, ನನಗೆ ಬೇಡ ಅಂತ ಹೇಳಿ ನಿರಾಕರಿಸಿದ್ದಾರೆ. ಅದಾದ ಮೇಲೆ ಅಂಗನವಾಡಿ ಕಾರ್ಯಕರ್ತೆ 60,000ಕ್ಕೆ ಮಗುವನ್ನ ಮಾರಾಟ ಮಾಡಿದ್ದಾಳೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಎನ್ ಜ್ಯೋತಿ ಎಂಬುವವರಿಂದ ಮುಬಾರಕ್ಗೆ ಮಗುವನ್ನ ಮಾರಾಟ ಮಾಡಲಾಗಿದೆ. ಇನ್ನು ಯುವತಿ ಮನೆಗೆ ತೆರಳಿದ್ದು ಆ ಸಂದರ್ಭದಲ್ಲಿ ಹೆರಿಗೆ ವಿಚಾರ ಬೆಳಕಿಗೆ ಬಂದಿದೆ. ಮಗು ವಾಪಸ್ ಪಡೆಯಲು ಯುವತಿಗೆ ಪೋಷಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಮಗು ಇಲ್ಲ, ಆಲ್ರೆಡಿ ಮಾರಾಟ ಆಗೋಗಿತ್ತು. ಸದ್ಯಕ್ಕೆ ಈಗ ಶಿಶು ಮಾರಾಟ ಪ್ರಕರಣ ಠಾಣೆ ಮೆಟ್ಟಿಲೇರಿದೆ. ಫೆಬ್ರವರಿ 20ರಂದು ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಜನನ ಕೊಟ್ಟಿದ್ದಂತಹ ಮಗುವನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಿವಾಹಿತೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಮಗುವನ್ನ ಮಾರಾಟ ಮಾಡಲಾಗಿದೆ 60,000 ರೂಪಾಯಿಗೆ. ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್, ಏನಿದು ಸ್ಟೋರಿ? ಅವಿವಾಹಿತೆ ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ, ಅದಾದ್ಮೇಲೆ ಮಗು ಬೇಡ ಅಂತ ಹೇಳಿ ಆ ಮಗುವನ್ನ ಅಂಗನವಾಡಿ ಕಾರ್ಯಕರ್ತೆ ಮಾರಾಟ ಮಾಡ್ತಾರೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಇದು ತುಮಕೂರು ಜಿಲ್ಲೆ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರತಕ್ಕಂಥ ಘಟನೆ. ಇದೇ 20ನೇ ತಾರೀಕು ತುಮಕೂರು ಜಿಲ್ಲೆಯ ತಾಲೂಕು ಆಸ್ಪತ್ರೆಗೆ ಮಾಗಡಿ ಮೂಲದ ಅವಿವಾಹಿತ ಯುವತಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಹೆರಿಗೆಗಾಗಿ. ಅದಾದ ನಂತರ ಗಂಡು ಮಗು ಆಗುತ್ತೆ. ಆ ಗಂಡು ಮಗುವನ್ನ ತೆಗೆದುಕೊಂಡು ಹೋಗೋದಕ್ಕೆ ಯುವತಿ ನಿರಾಕರಿಸ್ತಾರೆ. ಈ ನೆಲೆಯಲ್ಲಿ ಆ ಒಂದು ಪ್ರಕರಣದಲ್ಲಿ ಮಗು ತೆಗೆದುಕೊಂಡು ಹೋಗಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾರೆ ಜ್ಯೋತಿ ಅನ್ನೋರು. ಅದೇ ಮಾಗಡಿ ಮೂಲದ ಜ್ಯೋತಿ ಅನ್ನೋರು. ಅದು ಮಾಗಡಿ ಮೂಲದ ಜ್ಯೋತಿಯವರು ಇದೇ ಕುಣಿಗಲ್ನ ಜ್ಯೋತಿ ಅನ್ನೋರಿಗೆ ಪರಿಚಯ ಆಗಿ ಆ ಮೂಲಕ ಮಗುವನ್ನ ಮಾರಾಟ ಮಾಡೋದಕ್ಕೆ ಯತ್ನ ಮಾಡ್ತಾರೆ. ಅದರಂತೆ ಕೊತ್ತಗೆರೆ ಅಂಗನವಾಡಿ ಕಾರ್ಯಕರ್ತೆ ಏನಿದ್ದಾರೆ ಅವರು ಮುಬಾರಕ್ ಪಾಷಾ ಅನ್ನೋರನ್ನ ಸಂಪರ್ಕ ಮಾಡಿ ಆತ ಸುಮಾರು 60,000 ರೂಪಾಯಿ ಹಣ ಕೊಟ್ಟು ಮಗುವನ್ನ ಖರೀದಿ ಮಾಡಿದಾರೆ ಅಂತ ಗೊತ್ತಾಗ್ತಾ ಇದೆ. ಅದೇ ಆಸ್ಪತ್ರೆಯ ಮಹಿಳೆ ಯುವತಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ನಂತರ ಆದಂತ ಘಟನೆಯನ್ನ ವಿವರಿಸ್ತಾರೆ. ಇದಾದ ನಂತರ ಪೊಲೀಸರು ಈ ಯುವತಿಯ ಪೊಲೀಸರು ಯುವತಿ ಕಡೆಯವರು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ದೂರನ್ನು ಕೊಟ್ಟಾದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಸಂಬಂಧ 5 ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯುವತಿ ಮತ್ತೆ ತನ್ನ ಪ್ರಿಯಕರ ಮತ್ತೆ ಈಗ ಮಾರಾಟಕ್ಕೆ ಸಹಕರಿಸಿದಂತ ಮೂವರು ಮತ್ತು ಇಬ್ಬರು ಮತ್ತು ಮಗುವನ್ನು ಪಡೆದಂತ ಮುಬಾರಕ್ ಪಾಷಾ ಒಟ್ಟು 5 ಪೊಲೀಸರಿಗೆ ವಶಪಡಿಸಿಕೊಂಡು ವಿಚಾರಣೆ ಕೂಡ ನಡೆಸ್ತಾರೆ. ಸದ್ಯ ಇನ್ನಷ್ಟು ಮಾಹಿತಿಯನ್ನ ಸದ್ಯದಲ್ಲೇ ಪೊಲೀಸರು ಕೊಡ್ತಾರೆ. ಮಧುಮಲ. ಎಸ್, ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.